ಪ್ರಸ್ತುತ ರಾಜಕಾರಣದಲ್ಲಿ ಆತ್ಮೀಯ ಸ್ನೇಹಿತ ಯಾರು? ಸ್ನೇಹಿತರು ರಾಜಕಾರಣದಲ್ಲಿ ಇವತ್ತು ಸಿಗೋದು ಬಹಳ ಕಠಿಣ. ದಯಮಾಡಿ ಅಪೇಕ್ಷೆ ಮಾಡಬೇಡ. ಅಪೇಕ್ಷೆ ಮಾಡಬೇಡ್ರಿ ಅಂತ ನಮ್ಮನ್ನ ಪರೀಕ್ಷೆ ಮಾಡಕ್ ಕುಂತೀರಿ. ಇಲ್ಲ ಇಂಪಾಸಿಬಲ್ ಥಿಂಗ್. ಹಿತಶತ್ರುಗಳು ಬಹಳ ಜನ ಸಿಗ್ತಾರೆ. ಹೌದ್ರಿ? ಯಾಕಂದ್ರೆ ರಾಜಕಾರಣ ಇಷ್ಟು ಹೊಲಸೈತಿ. ನೀವು ಯಾರನ್ನ ಸ್ನೇಹಿತ ಆತ ಬೇಸವ್ರ? ನಿಮ್ಮನ್ನ ಕಾಲೇಜಿಗೆ ಅವ್ರ ಮ್ಯಾಗ ಬರಾಕ್ ನೋಡೋ ಮುಂದೆ ಯಾವ ಸ್ನೇಹಿತ ಆತ ಬೇಸವ್ರು? ಹೇಳ್ರಿ ನಿಮಗೆ ನಿಮಗೆ ಏನ್ ನಿಮ್ಗೆ ಅವ್ರ ಹೆಸರು ಎಲ್ಲ ಏನಾಗಲಿ. ಈಗ ಹಿಂದೆ ನಾವು ಸಣ್ಣವರಿದ್ದಾಗ ಎಲ್ಲ ಬಗಲ್ ಮೇಚೂರಿ ಎಲ್ಲ ಬಗಲಾಗ ಅದಾರ. ಬಟ್ ಸ್ನೇಹಿತರು ಅನ್ನೋದು ಸಿಗೋದು ಬಹಳ ಕಠಿಣ ಇವತ್ತಿನ ದಿನ ಮಾಡಿದಾಗ. ಇನ್ನ ನಾನು ಸಾಲಿಗೆಲಿ ಮುಂದೆ ಯಾರು ಮಗನ ಸ್ನೇಹಿತರು ಅಂತಂದ್ರೆ ನಾ ಹೇಳ್ಬೋದು. ಇದೇ ಶಂಕರ್ ಗುಡ್ಚಿ, ಅವನ ಇಬ್ರು ಮಕ್ಕಳು ಬಿಕಾಮ್ ಆಗ್ಯಾರಿಗೆ. ಒಬ್ಬ ಹುಡುಗನ ನಾನು ಬ್ಯಾಂಕ್ನ ಹಾಕ್ಯಾನ, ಮತ್ತೊಬ್ಬ ಈರಪ್ಪ ಶಿರಟ್ಟಿ, ಅವನು ಪಟ್ಟಿ ಅಂಗಡಿ ಇಟ್ಟಾನ. ಬಟ್ ವೆಲ್ ಟು ಡೂ ಅದಾರ, ಅವನು ವೆಲ್ ಟು ಡೂ ಅದಾನ, ಅವನು ವೆಲ್ ಟು ಡೂ ಅದಾನ. ಇನ್ನೊಬ್ಬ ಬಾಗಿ ಅಂತ ನನ್ನ ಜೊತೆ ನಾವೆಲ್ಲ ಬೆರದವ್ರ ಹೊಲ ಕೂಡಿ ಕೆಲಸ ಮಾಡಿದವ್ರು. ನಾವು ಈಸ್ LIC ಡೆವಲಪ್ಮೆಂಟ್ ಆಫೀಸರ್. ನಾವು 4 ಮಂದಿ ಒಂದು ತಾಟ್ನ್ಯಾಗ ಹುಟ್ಟಿದೀವು, ಸುಖ ದುಃಖ ಹಂಚ್ಕೊಂಡಿದೀವು, ಹರಕ್ ಬನಿಯನ್ ಹಾಕಿದೀವಿ, ಹರಕ್ ಚಡ್ಡಿ ಹಾಕಿದೀವಿ. ಬಹಳ ಸ್ನೇಹ ಜೀವಿದ್ರಿ ಬಿಡಿ ಸರ್. ಇಲ್ಲ ನಾವು ನಮ್ಮ ಜನ್ಮ ಅವ್ರು ತಿಳ್ಕೊಬೇಕ್ರಿ. ಈಗಿನ ಹುಡುಗರು ತಿಳ್ಕೊಬೇಕ. ರಮೇಶ್ ಕತ್ತಿ ಮಗ ಮ್ಯಾಗಿಂದ ಬಿದ್ದಿಲ್ಲ. ಅವನು ನಿಮ್ಮಂಗನ ಹಾದಿಗೆ ಬಂದಾನ, ಈ ಭೂಮಿಗೆ ಬಂದಾನ. ಬಟ್ ಮನ್ಯಾಗ ಕೂತಿಲ್ಲ, ತಲೆ ಓಡಿಸಿದನು, ಮೈಯಾಗ ರೆಟ್ಟಾಗ ತಕ್ಕ ದುಡಿದನು, 4 ದುಡ್ಡು ಮನೆಗೆ ಕೊಟ್ಟಿದನು, 4 ದುಡ್ಡು ನಾ ಖರ್ಚು ಮಾಡಿದನು. ಇನ್ನೊಬ್ರಿಗೆ ಭಾರಾಗಿ ಬದುಕಿಂತ ಎಂದು ಅನ್ಸ್ಕೊಂಡಿಲ್ಲ, ಅಂತ ಅವಕಾಶ ಕೊಟ್ಟಿಲ್ಲ. ಶಿಕ್ಷಕರು ಹೇಳಿದಂತ ಮಾತನ್ನ ಶಿರಸಾ ವಹಿಸಿ ನಾನು ಪಾಲಿಸಿದನು. ಊರಾಗ ಹಿರಿಯರ ಮಾತನ್ನ ಪಾಲಿಸಿದನು, ಹೆತ್ತ ತಂದೆ ತಾಯಿ ಮಾತನ್ನ ಪಾಲಿಸಿದನು, ಅಣ್ಣನ ಮಾತನ್ನ ಪಾಲಿಸಿದನು. ಇವು ಹುಡುಗರಿಗೆ ಈಗ ಅಣ್ಣ ಅವ ಅಪ್ಪ ಏನ್ ಹೇಳಕ ಅಂತ ಅಡ್ಡ ಮಾತಾಡ್ತಾರ. ಅವ್ರ ಕಾಲ ಮ್ಯಾಗ ಕಲ್ಕೋತಾರ.